2024 ಲಾಸ್ಟ್ ಡೇ. ಆಮೇಲೆ ಡ್ಯಾಂಡ್ರಫ್ ಇನ್ನೊಂದು ನಾನು ಯಾವುದೋ ಬೇರೆ ಶಾಂಪೂನೇ 400 ರೂಪಾಯಿಗೆ. 2024 ಒಂದು ಚೂರೂ ಚೆನ್ನಾಗಿರಲಿಲ್ಲ. 2025 ನನ್ನ ಮಗಳಿಗೆ, ನನ್ನ ಅಳಿಮೈಗೆ, ನನ್ನ ಗಂಡಂಗೆ, ನನಗೆ, ನನ್ನ ಎತ್ತು ತಾಯಿಗೆ, ನನ್ನ ಚಿನ್ನಮ್ಮಂಗೆ ಗೈಸ್ ಇನ್ನೇನು ಒಂದು ಫ್ಯೂ ಮಿನಿಟ್ಸ್ ಆದರೆ ವ್ಯೂವರ್ಸ್ಗಳಿಗೆ ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಗಳಿಗೆ ಆರೋಗ್ಯ ಆಯಸ್ಸು ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ. ಈ ವರ್ಷ ಏನೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ಆದಷ್ಟು ಬೇಗ ಆಗಲಿ. ಬ್ಯಾಕ್ ಟು ಮಾನ್ಯ ಗೌಡ ಯೂಟ್ಯೂಬ್ ಚಾನಲ್. ಯಾರು ಫಸ್ಟ್ ಟೈಮ್ ನಾನು ಬ್ಲಾಗ್ ನೋಡ್ತಿರೋ ದಯವಿಟ್ಟು ಹೋಗಿ ನನ್ನ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಇವತ್ತು ಏನು ಅಂದರೆ 2024 ಲಾಸ್ಟ್ ಡೇ. ಇನ್ನೇನು 12 ಗಂಟೆ ಆದಮೇಲೆ 2025 ಬರುತ್ತೆ. ನನ್ನ ಮಗುಗೆ 2 ದಿವಸದಿಂದ ಹುಷಾರಿಲ್ಲ. ನಮ್ಮ ಚಿನ್ನಮ್ಮಂಗೆ ತುಂಬ ವಾಮಿಟಿಂಗ್ ಆಗ್ತಿದೆ ಅವನಿಗೆ. ಅದಕ್ಕೆ ಫಸ್ಟ್ ಆಸ್ಪತ್ರೆಗೆ ಹೋಗ್ತೀನಿ. ಆಸ್ಪತ್ರೆಗೆ ಹೋದ್ಮೇಲೆ ಅವ್ನಿಗೆ ಏನು ಎಂತು ಅಂತ ತೋರಿಸ್ಕೊಂಬಿಟ್ಟು ಬರ್ತೀನಿ. ಅದಾದಮೇಲೆ ತೋರಿಸ್ತೀನಿ ಮುಂದೆ ಏನೇನು ಮಾಡ್ತೀನಿ ಅಂತ. ಬನ್ನಿ. ಸುಮ್ಮನೆ ಬಿಟ್ರೆ ಕಾಯ್ಬೇಕು. ಆ ಮಾಸ್ಕ್ ತಂದಿದೀವಿ ಅದರಿಂದ ಆಚೆಗೆ ಬಂತೀನಿ. ಟ್ಯಾಬ್ಲೆಟ್ ಇಟ್ಟಿದ್ರು ಕೂಡ ಟ್ಯಾಬ್ಲೆಟ್ ಮಾಮೂಲಿ ನಾವು ನಿಂತೀವಲ್ಲ, ಟ್ಯಾಬ್ಲೆಟ್ ಇರೋದು ಕರ್ಕೊಂಡಿರ್ತೀವಿ. ಈಗ ಟ್ರೀಟ್ಮೆಂಟ್ ಈಸಿ ಆಯ್ತು ನಮಗೆ. ಮಾತ್ರ ಸರಿ ಮೋಸ್ಟ್ ಎಲ್ಲ ಮೇಂಟೈನ್ ಮಾಡಿರೋಂಗೆ ಮಾಡ್ತೀರಾ. ಇವತ್ತು ನಾಳೆ ಐಸ್ ಕ್ರೀಮಲ್ಲೇ ಮತ್ತೆ ಮಾಡಲೇಬೇಕು, ಇಲ್ಲಾಂದರೆ ನೀವು ಬಾಟ್ಲ್ ಹಾಕಲ್ಲ ಹೋಗ್ಬೋದು. ಸಿಗುತ್ತೋ ಅದನ್ನೇ ಮಾಸ್ಕ್ ಹಾಕಿದ್ರೆ ಬಿಡಲ್ಲ. ಮಾಸ್ಕ್ ಇದಕ್ಕೆ ಹೊಡ್ಕೊಂಡು ಹೋಗಿದ್ರೆ ಬಾಟ್ಲ್ ಹಾಕಬೇಕಾಗತ್ತೆ. ಒಂದು ದಿವಸಕ್ಕೆ ಒಂದು 5 ಸಲ ಆಗಿದೆ. ಆಮೇಲೆ ಡ್ಯಾಂಡ್ರಫ್ ಇನ್ನೊಂದು ನಾನು ಯಾವುದೋ ಬೇರೆ ಸೋಪ್ ಬಳಸ್ತಿದ್ದೆ, ಅದರಿಂದ ಇನ್ನೂ ಜಾಸ್ತಿ ಉದ್ರಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಫಸ್ಟ್ ಜ್ವರ ಮತ್ತೆ ವಾಂತಿ ಕಮ್ಮಿ ಆಗಿದೆ, ಮಿಕ್ಕಿದ ಆಮೇಲೆ ಎಲ್ಲ ಒಟ್ಟಿಗೆ ಮಾಡೋಕ್ಕಾಗಲ್ಲ. ಇದು ಇಂಪಾರ್ಟೆಂಟ್. ಲವ್ ಇಲ್ಲಿ ನೋಡು ಮಗ್ನೆ ಅವನಿಗೆ ಎಕ್ಸೈಟ್ಮೆಂಟ್ ಗೈಸ್ ಫುಲ್ಲು. ಹೊರಗಡೆ ನೋಡ್ತಾ ಅದಕ್ಕೂ ಅಯ್ಯೋ ಎಲ್ಲಿ ಬಂದಿದ್ದೀನಿ, ಯಾಕಿದು ಆಟೋ. ಮಗ್ನೆ ಇಲ್ಲಿ ನೋಡಿಲ್ಲಿ, ಇಲ್ಲಿ ನೋಡೋ ಶಾಂಪೂನೇ 400 ರೂಪಾಯಿ ಗಾಯ್ಸ್. ಅವನಿಗೆ ಡ್ಯಾಂಡ್ರಫ್ ಆಗ್ತಿದೆ ಅಂತ ಶಾಂಪೂ 400 ರೂಪಾಯಿ ಬರ್ತಿದ್ದಾರೆ. ಓ ಮೈ ಗಾಡ್. ನಿಂದು ಮಗ್ನೆ ಶಾಂಪೂ, ಮಗ್ನೆ ನಿಂದು ಶಾಂಪೂ. ಪಪ್ಪ ಇಲ್ಲಿ, ಪಪ್ಪ ಅಲ್ಲಿ ಪಪ್ಪ ಅಲ್ಲಿ ಅಪ್ಪ ನೀರು ತಗೋತೈತೆ. ಅಲ್ಲಿ ನೋಡಿ ಅಪ್ಪ ಎಲ್ಲೈತೆ, ಅಲ್ಲೈತಾ ಗೈಸ್. ಇಲ್ಲಿಗೆ ಚುಚ್ಚಿಕೊಟ್ರು ಗೈಸ್ ನನ್ನ ಮಗನೇ ಅಮ್ಮ ಮಗನೇ. ಕೇಕ್ ತಗೊಂಡಿದ್ದೀವಿ, ಇಲ್ಲೇ ತಗೊಂಡಿದ್ದು. ಚಿನ್ನಮ್ಮ ಹೊಡಿತೀನಿ. ಇದೇ ಕೇಕ್ ತಗೊಂಡಿರೋ ಜಾಗ. ನಮ್ಮ ಯಜಮಾನರು ನಮ್ಮ ಚಿನ್ನಮ್ಮಗೆ ಐಸ್ ಕ್ರೀಮ್ ಕೊಡಬೇಕು ಅಂದಿದ್ದಾರಲ್ಲ, ಅದಕ್ಕೆ ಐಸ್ ಕ್ರೀಮ್ ತೊಗೊತಿದ್ದಾರೆ. ಇಲ್ಲಿ ಕೇಕ್ ತೊಗೊಂಡಿದ್ದೀವಿ ನೋಡಿ. ಇದು ಮೊನ್ನೆ ಹಂಗಾರಿ ಇಲ್ಲಿ ನೋಡಿ, ಇಲ್ಲಿ ಕ್ಯಾಮ್ರಾ ನೋಡಿ. ಇಲ್ಲಿ ಬಂದು ಮನೆಗೆ ತುಂಬ ಹೊತ್ತಾಗೋಗಿದೆ. ನಾನು ಬ್ಲಾಗೆ ಕಂಟಿನ್ಯೂ ಮಾಡಿಲ್ಲ, ನಂಗೆ ಹುಷಾರಿರ್ಲಿಲ್ವಲ್ಲ. ಇಲ್ಲಿ ಮಲಗಿದ್ದಾನೆ ನೋಡಿ, ಇಲ್ಲಿ ಮಲ್ಗವನು. ಒಂದು ಸ್ವಲ್ಪ ಅವನಿಗೆ ಐಸ್ ಕ್ರೀಮ್ ಕೊಡಿ 2 ಡೇಸ್ ಅಂತ ಹೇಳಿದ್ದಾರೆ. ಹಾಫ್ ಐಸ್ ಕ್ರೀಮ್ ಕೊಡಬೇಕು. ಅದೇ ನಾರ್ಮಲ್ ಕಪ್ ಐಸ್ ಕ್ರೀಮ್ ಬರ್ತಲ್ಲ ಅದನ್ನೇ ಕೊಡಿ ಅಂತ ಹೇಳಿದ್ದಾರೆ. ನಾನು ಹೋಗಿ ಬರೋದಕ್ಕೆ ಕೇಕ್ ಇಲ್ಲಿಟ್ಟಿದ್ದೀನಿ. ನಾನು ಹೋಗಿ ಬರೋದಕ್ಕೆ ನಮ್ಮಮ್ಮ ಇಡೀ ದೇವ್ರ ಮನೆ ಫುಲ್ ಕ್ಲೀನ್ ಮಾಡಿಬಿಟ್ಟಿದೆ. ತೋರಿಸ್ತೀನಿ ನೋಡಿ ಗೈಸ್. ನಮ್ಮಮ್ಮ ನಾನು ನಾನ್ ವೆಜ್ ತಿಂದಿದ್ದೀನಿ, ಅಂಗಗಳೊಳಗಡೆ ಹೋಗಲ್ಲ ನೋಡಿ. ಎಲ್ಲ ಈಗ ಜಸ್ಟ್ ಒಂದು 10-15 ನಿಮಿಷ ಆಯಿತು. ನಾನಿಲ್ಲಿ ಟಿ ವಿ ಕನೆಕ್ಟ್ ಮಾಡ್ತಿದ್ದೆ. ಅಷ್ಟೊತ್ತಿಗೆ ನಮ್ಮಮ್ಮ ಎಲ್ಲ ಜೋಡಿಸೇ ಬಿಟ್ಟಿದ್ರು, ಪ್ರತಿಯೊಂದು ಜೋಡಿಸೇ ಇದ್ರು. ಇದೆಲ್ಲ ದೇವ್ರ ಮನೆ ಎಲ್ಲ ಒರೆಸಿ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ, ಎಲ್ಲ ದೇವ್ರ ಪಾತ್ರೆಗಳು ಉಜ್ಜಿ ತೊಳೆದು ಎಲ್ಲ ನೀಟ್ ಮಾಡಿದ್ದಾರೆ ನೋಡಿ. ಎಲ್ಲ ನೀಟಾಗಿದೆ.
ಟೈಮ್ ಈಗ ಸದ್ಯಕ್ಕೆ 11 ಗಂಟೆ. ನೋಡಿ ನನ್ನ ಮಗು ಇಲ್ಲಿ ಮಲಗಿದೆ. ಚಿನ್ನಮ್ಮ ಹಾಕಪ್ಪ ಹುಚ್ಚು. ನನ್ನ ಮನಿ ಫ್ರೆಂಡ್ ಅಂಡಿಸ್ಕೊಂಡಿರೋದು ನಮ್ಮಮ್ಮ ಮನಿ ಪ್ಲ್ಯಾಂಟ್. ನಾನು ಹಂಗೆ ಮಾತಾಡ್ತಿದ್ದೆ. ಮನಿ ಫ್ರೆಂಡ್. ನಮ್ಮಮ್ಮ ಮನಿ ಪ್ಲ್ಯಾಂಟ್ ಏನದು? ಮನಿ ಫ್ರೆಂಡ್. ನಮ್ಮಮ್ಮ ಮನಿ ಪ್ಲ್ಯಾಂಟ್ನ ಗೈಸ್ ಅಡುಗೆ ಮನೆಯಲ್ಲಿ ಇಲ್ಲಿಂದ ಅಂಡಿಸ್ಕೊಂಡು ಅಲ್ಲಿಂದಿಗೆ ಹೋಗಿದೆ. ಇಲ್ಲಿ 2 ಇಟ್ಕೊಂಡಿದ್ದಾರೆ. ವಾಸ್ತವ ಗಿಡ ಎಲ್ಲ ಮನೆ ಮೆಸ್ಸಿ ಆಗಿದೆ ಸದ್ಯಕ್ಕೆ. ಇಲ್ಲಿಂದ ಹಿಂಗೆ ಮಾಡ್ಕೊಂಡಿದ್ದಾರೆ. ಅವ್ರು ಇನ್ನೂ ಕ್ಲೀನ್ ಮಾಡ್ತಲೇ ಇದ್ದಾರೆ. ಟೈಮ್ 11 ಗಂಟೆ ಆಗಿದೆ. ಪೂಜೆ ಮಾಡೋದು ಎಲ್ಲ ಮಾಡೋದು ದೇವರು ಅಂತೀನಿ. ಕಷ್ಟ ತಪ್ತಾ ಇಲ್ಲ ನಮಗೆ, ಏನು ಮಾಡೋಣ? ಯಾವಾಗ ಕಷ್ಟ ಪರಿಹಾರ ಆಗುತ್ತೋ ಗೊತ್ತಿಲ್ಲ. ಎದ್ದು ಬಿದ್ದು ದೇವ್ರು ಮಾಡ್ತಾ ಇದ್ದೀವಿ. ಯಾವಾಗ ಕಷ್ಟ ಪರಿಹಾರ ಆಗುತ್ತೆ ಗೊತ್ತಿಲ್ಲ. ನಮಗಂತೂ 2024 ಒಂದು ಚೂರೂ ಚೆನ್ನಾಗಿರಲಿಲ್ಲ. 2025 ನನ್ನ ಮಗಳಿಗೆ, ನನ್ನ ಅಳಿಮೈಗೆ, ನನ್ನ ಗಂಡಂಗೆ, ನನಗೆ, ನನ್ನ ಎತ್ತು ತಾಯಿಗೆ, ನನ್ನ ಚಿನ್ನಮ್ಮಂಗೆ ಚೆನ್ನಾಗಿದ್ರೆ ಸಾಕು. ಸತ್ಯ ಹೇಳ್ತೀನಿ, ನಮಗೆ 2024 ಒಂದು ಚೂರು ಚೆನ್ನಾಗಿದೆ. ನರ್ಕ ನೋಡ್ಬಿಟ್ಟಿದ್ದೀವಿ. ಈಗ ಅದನ್ನ ಬಿಟ್ಟಾಕಿ 2025 ಬಂದಿದೆ. ಚೆನ್ನಾಗಿದ್ರೆ ಸಾಕು ಗೈಸ್. ನಮ್ಮ ಕಷ್ಟ ಎಲ್ಲ ಪರಿಹಾರ ಆದರೆ ಸಾಕು. ಕೇಕ್ ಇದೆ ಗೈಸ್, ಕಟ್ ಮಾಡಬೇಕು ಗೈಸ್. ನನ್ನ ಮಗಳದು, ನನ್ನ ಗಂಡಂದು, ನನ್ನ ಹಳೆ ಮೈದು ಕಷ್ಟ ಪರಿಹಾರ ಆದರೆ ಸಾಕು. ಅವನು ಹಾಯ್ ಗೈಸ್ ಇನ್ನೇನು ಒಂದು ಫ್ಯೂ ಮಿನಿಟ್ಸ್ ಆದರೆ 12 o'clock ಆಗುತ್ತೆ. 2025 ಕಾಲಿಡ್ತಿದ್ದೀವಿ. ನಾನು ತೋರ್ಸೋಕ್ಕೆ ಆಗಲಿಲ್ಲ. ನಾನು ಹೋಗಿ ಶೋರೂಮಲ್ಲಿ ಡ್ರೆಸ್ ತೊಗೊಂಡ್ಬಂದೆ, ಲಾಂಗ್ ಗೌನ್ನ. ನಾನು ತೋರ್ಸೋಕ್ಕಾಗಲಿಲ್ಲ. ಇನ್ನೊಂದು ನಾನು ಹೇಳಿದ್ದೀನಲ್ಲ ಸಂಗೀತದಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ, ಹಂಗಾಗಿ ರೆಡಿಯಾಗಿದ್ದೀನಿ. ಕೇಕ್ ತಂದಿದ್ದೀನಿ. ಈಗ ಕೇಕನ್ನು ಕಟ್ ಮಾಡಬೇಕು. ನೋಡಿ ಟೈಮ್ ನಿಮ್ಮ ಕಡೆಗೆ ಮಾಡ್ಕೊಳ್ಳಿ ಅದನ್ನು. ನೋಡಿ ಗೈಸ್ ಇಲ್ಲಿ ವರ್ಷದ ಆರ್ಥಿಕ ಶುಭಾಶಯಗಳು. ನಮ್ಮ ವಿಡಿಯೋಸ್ ನೋಡೋರ್ಗೆಲ್ಲರಿಗೂ, ನನ್ನ ಎತ್ತು ತಾಯಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಈ ವರ್ಷ ಹೋದ ವರ್ಷ ಏನೇನಿತ್ತು ಎಲ್ಲ ಕಷ್ಟಗಳೆಲ್ಲ ಪರಿಹಾರ ಆಗಲಿ. ಈ ವರ್ಷ ಯಾರ್ಯಾರು ಏನೇನು ಅಂದ್ಕೊಂಡಿದ್ರು ಅದೆಲ್ಲ ಆಗಲಿ. ನಮ್ಮ ವಿಡಿಯೋಸ್ ನೋಡೋ ಎಲ್ಲ ನನ್ನ ವ್ಯೂವರ್ಸ್ಗಳಿಗೆ ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಗಳಿಗೆ ಆರೋಗ್ಯ, ಆಯಸ್ಸು, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ. ಈ ವರ್ಷ ಏನೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ಆದಷ್ಟು ಬೇಗ ಆಗಲಿ. ನಮ್ಮ ಫ್ಯಾಮಿಲೀಲಿ ನಾನು ನ್ಯೂ ಇಯರ್ ಬಗ್ಗೆ ಹೇಳಬೇಕು ಅನ್ನೋದಿದ್ರೆ, ತಿಳಿಸ್ಬೇಕು ಅನ್ನೋದಿದ್ರೆ ನಮ್ಮ ಅಜ್ಜಿಗೆ ಹೇಳ್ತೀನಿ, ನಮ್ಮ ಅಮ್ಮನ ತಾಯಿಗೆ. ನಮ್ಮ ಅಜ್ಜಿಗೆ ಈ ವರ್ಷ ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ. ಮೇನ್ ಎಲ್ಲದಕ್ಕಿಂತ ಹೆಚ್ಚಾಗಿ ಆರೋಗ್ಯ, ಆಯಸ್ಸು ಕೊಟ್ಟು ಕಾಪಾಡಲಿ ನಮ್ಮ ಅಜ್ಜಿಗೆ. ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಎತ್ತು ತಾಯಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇದೇ ಥರ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಬ್ಲಾಗಿಗೆ. ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ. ಯಾರ್ಯಾರು ಫಸ್ಟ್ ಟೈಮ್ ನಾನು ಬ್ಲಾಗ್ ನೋಡ್ತಿದ್ರೆ ಅವ್ರು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಪಕ್ಕದಲ್ಲಿರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕೋ ಫಸ್ಟ್ ನೋಟಿಫಿಕೇಶನ್ ವಿಡಿಯೋ ನಿಮಗೆ ಬರುತ್ತೆ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇದ್ದೀನಿ. ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಐ ಥಿಂಕ್ ಲೇಟಾಗಿ ಅಪ್ಲೋಡ್ ಆಗುತ್ತೆ, ಯಾಕಂದರೆ ನನ್ನ ಮಗು ಹುಷಾರಿಲ್ಲ, ಹಂಗಾಗಿ ಸ್ವಲ್ಪ ಎಡಿಟಿಂಗ್ ಕೆಲಸ ಇರುತ್ತೆ, ಅವನು ನೋಡ್ಕೊಳ್ಳೋದು.
ಅವನನ್ನು ನೋಡ್ಕೊಳ್ಳೋದು ಮತ್ತು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಅವೆಲ್ಲ ಇರುತ್ತೆ. ಹಂಗಾಗಿ ಒಂದು ಸ್ವಲ್ಪ 2 days or 1 days ಲೇಟಾಗಿ ಅಪ್ಲೋಡ್ ಆಗುತ್ತೆ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮಂಥವರಿಗೆ ದಯವಿಟ್ಟು ಸಪೋರ್ಟ್ ಮಾಡಿ, ನಮ್ಮಂಥವ್ರನ್ನ ಬೆಳೆಸಿ ಅಂತ ಕೇಳ್ಕೊತ ಇದ್ದೀನಿ. ಬಾಯ್ ಗಾಯ್ಸ್, ಲವ್ ಯು ಆಲ್.